Hey people, good morning again. Okay, attempt 2 is going to be successful. I'm very hopeful for it. Okay, Mr. Pravin Chandra, star performer Kirana Shetty. Kirana, if you are there and you're following us right now, just send me a hi. I'll quickly send you an invite because I cannot search you as Kirana Shetty 45. I did Kiran Shetty 45 as well. I got you. Yes. Send an invitation to both of you. Yes, Mr. Chandra, I can see you very well on the comment. Hi. Hi. Good morning. Finally. Give me 1 minute. Mr. Chandra will be here in Okay. any moment. Okay. Okay. I have accepted his invite. He should be here. Okay. It says Mr. Chandra unable to join. Who's there? Accepting. Yes, Mr. Chandra. Can you see me now? We can see a blue screen. Kirana, are you able to see him? I can definitely hear you. Okay. Kirana? Hello. Can you hear Mr. Yeah. Praveen? Yep. Oh, we Yeah. Yes. got you live. Hi. Yes, finally. That's Lovely. that's that's some glitch, isn't it? I know. It happens. Instagram and its wonderful journey. Yeah, yeah. Okay, over to Okay. you, gentlemen. Please go ahead. Thanks so much, Hital. Good morning, RBNs. Good morning to every BFSI community and to our loyal customers, our vendors, and everybody else is joined or tuned in to watch us on another edition of Employee of the Month program. So I can see so many of you all have joined. I'm so sorry, it just got delayed by a few minutes. And you know what? ನಮ್ಮ ಇವತ್ತಿನ ಎಂಪ್ಲಾಯಿ ಆಫ್ ದ ಮಂತ್ ಅವ್ರ ಕನ್ನಡಿಗರೇ. ಹಾಗಾಗಿ ಬನ್ನಿ ಅವ್ರ ಕನ್ನಡದಲ್ಲೇ ಮಾತಾಡೋಣ. ಕಿರಣ ಶೆಟ್ಟಿ ಇದ್ದೀರಾ? Sir. Hello, sir. ಹೆಂಗಿದೆ ಜೋಶ್? ವಾಟ್ ಇಸ್ ದ ಜೋಶ್ ಕಿರಣ್? ಹೌ ಇಸ್ ದ ಜೋಶ್? Josh is sir. Hi, sir. ಹೌ ಇಸ್ ದ ಜೋಶ್? Hi. ಓಕೆ ಗುಡ್. ಏನ್ ಗೊತ್ತಾ ಕಿರಣ್, Sir. ನಾನೊಂದು 25-30 ವರ್ಷದ ಹಿಂದ್ಗಡೆ ಹಾರ್ಡ್ ಕೋರ್ ಸೇಲ್ಸ್, ಫೀಲ್ಡ್ ಸೇಲ್ಸ್ ಮಾಡ್ತಾ ಇರುವಾಗ ಕಸ್ಟಮರ್ಸ್ ಗಳನ್ನ ಅವರ ಆಫೀಸ್ ಅಲ್ಲಿ ಮೀಟ್ ಮಾಡ್ತಾ ಇದ್ದೆ. Okay. ಹಲವಾರು ಕಸ್ಟಮರ್ಸ್ ಗಳನ್ನ ಆ ರಿಸೆಪ್ಷನ್ ಕೂತ್ಕೊಳ್ತಾ ಇದ್ದೆ. ನಾನು ಯಾರು ಮೀಟ್ ಮಾಡ್ಬೇಕು ಅವ್ರನ್ನ ಮೀಟ್ ಮಾಡ್ಲಿಕ್ಕೆ. ಆ ರಿಸೆಪ್ಷನ್ ಹಿಂದ್ಗಡೆ ಎಂಪ್ಲಾಯಿ ಆಫ್ ದ ಮಂತ್ ಅನ್ನುವಂತ ಬೋರ್ಡ್ ಇರ್ತಾ ಇತ್ತು. ಅದರಲ್ಲಿ ಅವರ ಫೋಟೋಗ್ರಾಫ್ ಹಾಕಿ ಅವರ ಹೆಸರನ್ನು ಮೆನ್ಷನ್ ಮಾಡ್ತಾ ಇದ್ರು. ಇದು ಒಂದು ಹಲವಾರು ಕಂಪನಿಗಳು ಇರ್ತಿತ್ತು, ಅದು ಅಲ್ಲಿಗೆ ಸೀಮಿತ. ಆಯ್ತಾ? ಇವತ್ತು ನಾವು ಇಂಟರ್ನೆಟ್ ಯುಗದಲ್ಲಿದ್ದೇವೆ, ಸ್ಪೆಷಲಿ ಸೋಷಿಯಲ್ ಮೀಡಿಯಾ ಅಲ್ವಾ? ಕಿರಣ ಶೆಟ್ಟಿ ಅವರು ಇಡೀ ಜಗತ್ತಿಗೆ ಪರಿಚಯ ಆಗಿದ್ದಾರೆ ಇವತ್ತು ಅಲ್ವಾ? ಕಿರಣ, ಹೇಗೆ ಅನಿಸ್ತಾ ಇದೆ? ನಿಮ್ಮ ಒಂದು ಅಂತರಾಳದ ಭಾವನೆಗಳನ್ನ ನಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತೀರಾ? sir. ಅಲ್ಲ, ಆಕ್ಚುಲಿ ತುಂಬಾ ಖುಷಿ ಆಗ್ತಿದೆ, ತುಂಬಾ ಪ್ರೌಡ್ ಫೀಲ್ ಇದೆ. ಯಾಕಂದ್ರೆ ಒಳ್ಳೆ ಬಿಸ್ನೆಸ್ ಮಾಡಿದ್ದೀನಿ ಅಂತ. ಮತ್ತೆ ಇವನ್ ನಮ್ಮ ಫ್ಯಾಮಿಲಿಗೂ ಖುಷಿ ಇದೆ, ವೈಫ್ಗೂ ತುಂಬಾ ಖುಷಿ ಇದೆ, ಇವನ್ ನನ್ನ ಟೀಮ್ ಮೇಟ್ಸ್ ಎಲ್ಲರಿಗೂ ತುಂಬಾ ಖುಷಿ ಇದೆ, ನನ್ ಫ್ರೆಂಡ್ ಸರ್ಕಲ್ಗೂ ತುಂಬಾ ಹ್ಯಾಪಿ ಖುಷಿ ಇದೆ. ಸೊ ಒಳ್ಳೆ ಬಿಸ್ನೆಸ್ ಆಗಿದೆ ಅಂತ. ಅಂತೂ ಖುಷಿಯ ಒಂದು ಆಗಸದಲ್ಲಿ ತೇಲ್ಕೊಂಡು ಇದ್ದೀರಾ ಸದ್ಯಕ್ಕೆ ಅಲ್ವಾ? ಹೌದು.
ಓಕೆ, ಈ ಒಂದು ಖುಷಿ ಕಾರಣ ನಿಮ್ಮ ಆಕ್ಚುಯಲ್ ಸೇಲ್ಸ್ ನಂಬರ್ ತಾನೆ ಹೌದು ಏಪ್ರಿಲ್ ಅಲ್ಲಿ ಹೌದು ಹೌದು ಎಲ್ಲರಿಗಿಂತ ಒಂದು ಜಾಸ್ತಿ ಆದಂತ ಸೇಲ್ಸ್ ನಂಬರ್ ನೀವು ಮಾಡಿರೋದ್ರಿಂದ ನೀವು ಇವತ್ತು ಈ ಕಾರ್ಯಕ್ರಮದಲ್ಲಿ ಇದ್ದೀರಾ. ಹೌದು ಸರ್. ಆದ್ರೆ ಇದರ ಹಿಂದ್ಗಡೆ ತುಂಬಾ ಪರಿಶ್ರಮ ಇದೆ. ಹಲವಾರು ಸಿಸ್ಟಮ್ಸ್ ಅನ್ನ ಫಾಲೋ ಮಾಡಿದ್ದೀರಾ, ಏನನ್ನ ಸರಿಯಾಗಿ ಮಾಡ್ಬೇಕು ಅದನ್ನ ಮಾಡಿದ್ದೀರಾ ಅಲ್ವಾ? ಹೌದು ಹೌದು ಅದ್ರ ಬಗ್ಗೆ ನಮ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ? ನಮ್ಮ ಎಲ್ಲ ನೋಡುವವರಿಗೆ ಒಂದು ಅನುಕೂಲ ಆಗುತ್ತೆ. ಅಂದ್ರೆ ಏನ್ ಅಂದ್ರೆ ಮಾಡಿದ್ದೀರಾ? ಕಸ್ಟಮರ್ನ ಹೇಗೆ ಫಾಲೋ ಮಾಡಿದೀವಿ ಅಂತನಾ ಇಲ್ಲಾಂದ್ರೆ ಈ ತರ ಯಾವ ರೀತಿ ನೀವು ಒಂದು ಹೈಯೆಸ್ಟ್ ಸೇಲ್ಸ್ ಫಿಗರ್ ಅನ್ನ ನಿಮ್ಮದಾಗಿಸ್ಕೊಂಡಿದ್ದೀರಾ ಏಪ್ರಿಲ್ ಮಂತ್ ಅಲ್ಲಿ? ಸರ್ ಅದು ಅದು ಆಕ್ಚುಲಿ ಅದು ಕಸ್ಟಮರ್ ಯಾವ ರೀತಿ ಕಸ್ಟಮರ್ ಐಡೆಂಟಿಫೈ ಮಾಡಿದ್ರಿ, ಅಥವಾ ಯಾವ ರೀತಿ ಫಾಲೋ ಅಪ್ ಮಾಡಿದ್ರಿ? ಅವ್ರ ಜೊತೆನೆ ಇದ್ರ, ಊಟ ಮಾಡಿದ್ರ, ತಿಂಡಿ ತಿಂದ್ರ, ಯಾವ ರೀತಿ ಮಾಡಿದ್ರಿ? ಇಲ್ಲ ಆಕ್ಚುಲಿ ಕಸ್ಟಮರ್ ಲಾಸ್ಟ್ ನಾನು ಒಂದು 6 to 8 months ಹಿಂದೆ ನಾನು ಫಾಲೋ ಅಪ್ ಮಾಡ್ತಾ ಇದ್ದೆ. ಆಕ್ಚುಲಿ ನನ್ನ ಹತ್ರ ಬಂದಿತ್ತು, ಬಂದಾಗ ಅವಾಗ ಅವ್ರಿಗೇನು ಬೇರೆ ತರ ಪ್ರಾಡಕ್ಟ್ ಬೇಕಿತ್ತು. ಸೊ ಆ ಪ್ರಾಡಕ್ಟ್ ನಾವು ರೀಚ್ ಮಾಡೋದ್ರೊಳಗಡೆ ಅವಾಗ ಒಂದು ಟೈಮಲ್ಲಿ ಕಸ್ಟಮರ್ ಸ್ವಲ್ಪ ಬೇಡ, ಸ್ವಲ್ಪ ಹೋಲ್ಡ್ ಮಾಡಿ ಅಂದ್ರು. ಸೊ ಬಿಲ್ ಡಿಸ್ಕೌಂಟಿಂಗ್ ಮೆಥಡ್ ಅಲ್ಲಿ ಪ್ಲಾನ್ ಮಾಡಿದ್ವಿ. ಸೊ ಅದ್ರಲ್ಲಿ ಸ್ವಲ್ಪ ಹೋಲ್ಡ್ ಮಾಡಿ ಅಂದ್ರು. ಸೊ ಓಕೆ ಅಂದೇಳಿ ನಾನು ಫಾಲೋ ಇದ್ದೆ. ಸೊ ಸರ್ಟನ್ ಟೈಮ್ ಅದು ಹೇಳ್ತಾರೆ, ಟೈಮ್ ಬರ್ಬೇಕಂತ. ಕರೆಕ್ಟ್ ಆಗಿ ಏಪ್ರಿಲ್ ಅಲ್ಲಿ ಅಗೇನ್ ಬಂದ್ರು. ಸೊ ಆ ಟೈಮಲ್ಲಿ ಸರ್ ಈ ತರ ಇದೆ ಸರ್, ಈ ತರ ಮೂವ್ ಮಾಡೋಣ, ಅನ್ಸೆಕ್ಯೂರ್ಡ್ ನಿಮ್ಗೆ ವರ್ಕೌಟ್ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಫಾಲೋ ಅಪ್ ಮಾಡಿ. ಸೊ ನಮ್ಮ ಮ್ಯಾನೇಜರ್ ಕೀರ್ತಿ ಸರ್ನ ಕರ್ಕೊಂಡು ಹೋಗಿ ಮಾತಾಡಿಸಿ, ಸೊ ಅವ್ರಿಗೆ ಏನ್ ಬೇಕು ಆ ತರ ಪ್ರಾಡಕ್ಟ್ ಇದ್ ಮಾಡ್ಕೊಂಡು ಮೂವ್ ಮಾಡಿದ್ವಿ. ಸೊ ಅವ್ರಿಗೂ ಅದು ಕಂಫರ್ಟ್ ಇತ್ತು ಆ ಪ್ರಾಡಕ್ಟ್ ಮೂವ್ ಮಾಡಕ್ಕೂ. ಸೊ ಹಾಗಾಗಿ ಆಕ್ಚುಲಿ ಸಕ್ಸಸ್ ಆಯ್ತು ಹಾಗಾಗಿ ಅದರಿಂದನೇ. ಸೊ ಅಂದ್ರೆ ಅದ್ರ ಹಿಂದ್ಗಡೆ ಇದ್ರಿ ನೀವು? ಹೌದು, ಅಂದ್ರೆ ಸ್ವಲ್ಪ ವ್ಯಾಲ್ಯೂಮ್ ಜಾಸ್ತಿ ಇತ್ತು ಸ್ವಲ್ಪ, ಹಾಗಾಗಿ ಮಾಡ್ಲೇಬೇಕಂತ ಒಂದು ಪ್ಲಾನ್ ಇತ್ತು ಸ್ವಲ್ಪ ಇರೋದ್ರಿಂದ ಸ್ವಲ್ಪ ಫಾಲೋ ಅಪ್ ಕಂಟಿನ್ಯೂ ಮಾಡ್ತಾನೆ ಇದ್ದೆ. ಸೊ ಅದು ನಮ್ಗೆ ಆಕ್ಚುಲಿ ಮಾರ್ಚ್ ಅಲ್ಲಿ ಸಿಗುತ್ತೆ ಅನ್ಸ್ಕೊಂಡಿದ್ವಿ. ಸೊ ಮಾರ್ಚ್ ಮೂವ್ ಮಾಡಿ ಏಪ್ರಿಲ್ ಸಿಕ್ತು. ಓಕೆ, ನನಗೆ ಇನ್ಫಾರ್ಮೇಶನ್ ಬಂದಿರೋ ಪ್ರಕಾರ ತಾವು ಅವ್ರ ಜೊತೆನೆ ಊಟ ತಿಂಡಿ ಎಲ್ಲ ಅಲ್ಲೇ ಮಾಡ್ತಾ ಇದ್ರಿ ಹಲವಾರು ದಿನದಂತ ಅನ್ನೋ ಸುದ್ದಿ ಬಂತು. ಬಟ್ ಸಿ ದಟ್ ಇಸ್ ಹೌ, ಅದೇ ರೀತಿಯಲ್ಲಿ ತಾನೇ ಒಂದು ಬಿಸ್ನೆಸ್ ತಮ್ಮದಾಗುವಂತದ್ದು. ಅದರ ಹಿಂದ್ಗಡೆ ಇರಬೇಕು, ಫಾಲೋ ಅಪ್ ಇರಬೇಕು, ಆ ಕಸ್ಟಮರ್ ಏನ್ ನೀಡ್ ಇದೆ ಅದನ್ನ ಸರಿಯಾಗಿ ಮಾಡಿದ್ರೆ ಮಾತ್ರ ಅದು ನಮ್ಮದಾಗುತ್ತೆ ಅನ್ನೋದಕ್ಕೆ ನೀವು ಒಂದು ಒಳ್ಳೆ ನಿದರ್ಶನ. ಕಿರಣ್ ಅವರೇ, ಕಂಗ್ರಾಚುಲೇಷನ್ಸ್ ಟು ಯು. ಥ್ಯಾಂಕ್ ಯು ಸರ್. ಕಿರಣ, ತಮ್ಮ ರಿಪೋರ್ಟಿಂಗ್ ಮ್ಯಾನೇಜರ್ ಯಾರು? ಆಕ್ಚುಲಿ ನನ್ನ ಮ್ಯಾನೇಜರ್ ಸಂದೇಶ್. ಅವ್ರನ್ನ ಸ್ವಲ್ಪ ಕರೀತೀರಾ? ಹಾ ಇಲ್ಲ ಇದೆ. ಸಂದೇಶ್ ಶೆಟ್ಟಿ ಅವರೇ, ನಮಸ್ಕಾರ. ಹಲೋ ಸಂದೇಶ್ ಶೆಟ್ಟಿ ಅವರೇ, ನಮಸ್ಕಾರ. ಹೇಗಿದ್ದೀರಾ? ಕಾಣ್ತಾ ಇದೆಯಾ? ಯಾರ ಕೇಳ್ತಾ ಇದೆಯಾ ತಮ್ಗೆ ಸಂದೇಶ? ಹಲೋ ಹಲೋ ಸಂದೇಶ, ನಮಸ್ಕಾರ. ಹೇಗಿದ್ದೀರಾ? ನಮಸ್ತೆ ಸರ್, ಆರಾಮ್. ನೀವ್ ಹೇಗಿದ್ದೀರಾ? ಫಸ್ಟ್ ಕ್ಲಾಸ್. ಏನು ತಾವು ಕೂಡ ಒಂದು ಕ್ಲೌಡ್ 9 ಅಲ್ಲಿ ಇದ್ದಂಗೆ ಕಾಣ್ತಾ ಇದೆ. ನಿಮ್ಮಲ್ಲಿ ಇಂತ ಒಂದು ಒಳ್ಳೆ ಟೀಮ್ ಮ್ಯಾನ್ ಇದ್ದಾರೆ, ಒಳ್ಳೆ ಪರ್ಫಾರ್ಮ್ ಮಾಡಿದ್ರು. ಸೊ ಹಲವು ನಿಮ್ಮ ಟೀಮ್ ಅಲ್ಲಿ ಒಂದು 2-3 ಜನ ಹೇಗಿದ್ರೆ ಮೋಸ್ಟ್ಲಿ ಯು ವಿಲ್ ಆಲ್ಸೋ ಬಿಕಮ್ ಒನ್ ಆಫ್ ದಿ ಟಾಪ್ ಮೋಸ್ಟ್. ನಿಮ್ಮ ಟೀಮ್ ಹೆಡ್ ಏನಿದ್ದಾರೆ ಆ ಪೊಸಿಷನ್ ಹೋಗ್ತೀರ ಅಂತ ಕಾಣುತ್ತೆ ಅಲ್ವಾ? ತಮ್ಮ ಅನಿಸಿಕೆ ಏನು ಇವ್ರ ಬಗ್ಗೆ, ಕಿರಣ್ ಅವ್ರ ಬಗ್ಗೆ ಸಂದೇಶ? ಅಂದ್ರೆ ಯಾವ ರೀತಿ ಅವರು ಟೀಮ್ ಮ್ಯಾನ್ ಆಗಿದ್ದಾರೆ, ಯಾವ ರೀತಿ ಇನ್ವಾಲ್ವ್ ಆಗ್ತಾ ಇದ್ದಾರೆ, ಸ್ವಲ್ಪ ಒಂದು ಮಾಹಿತಿ ಕೊಡ್ತೀರಾ? ಎಸ್ ಸರ್, ಕಿರಣ್ ಆಕ್ಚುಲಿ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾನೆ ಅಂಡ್ ಆಲ್ಸೋ ಸ್ಮಾರ್ಟ್ ವರ್ಕ್ ಚೆನ್ನಾಗಿ ಮಾಡ್ತಾ ಇದ್ದಾನೆ. ಅದು ವರ್ಕ್ ಆಗ್ತಾ ಇದೆ ಸರ್. ವೆರಿ ಗುಡ್. ಅವ್ನ್ ಫಾಲೋ ಅಪ್ ಆಗಿರ್ಬೋದು. ಎರಡು ವರ್ಕ್ ಆಗಿರೋದ್ರಿಂದ ಇವತ್ತು ಈ ರಿಸಲ್ಟ್ ಬಂದಿದೆ ಸರ್. ಸೂಪರ್. ನಿಮ್ಮ ಒಂದು ಲೀಡರ್ಶಿಪ್ ಕೂಡ ಇದೆ ಅದರಲ್ಲಿ ಸಂದೇಶ್ ಅವರೇ. ಇದೇ ರೀತಿಯಲ್ಲಿ ಇನ್ನು ಹಲವಾರು ಟೀಮ್ ಮೆಂಬರ್ ಗಳಿಂದ ಒಳ್ಳೆಯ ಒಂದು ಪರ್ಫಾರ್ಮೆನ್ಸ್ ಅನ್ನ ನೀವು ತಗೊಳ್ತೀರ ಅಂತ ನಮಗೊಂದು ಖಂಡಿತವಾಗಿಯೂ ಕಾನ್ಫಿಡೆನ್ಸ್ ಇದೆ. ಆಲ್ ದ ವೆರಿ ಬೆಸ್ಟ್ ಟು ಯು ಸಂದೇಶ್ ಅವರೇ. ಥ್ಯಾಂಕ್ ಯು ಸರ್. ಓಕೆ, ಕಿರಣ್ ಅವರೇ. ಕಿರಣ್ ಅವರೇ, ಕೇಳ್ತಾ ಇದೆಯಾ? ಸಾಧನೆ ಏನೋ ಮಾಡಿದೀರಾ, ಆದ್ರೆ ನಿಮ್ಮದೊಂದು ಕಿರು ಪರಿಚಯ, ನೀವು ಎಲ್ಲಿಯವರು, ಮತ್ತೆ ಈ ರುಪಿ ಬಾಸ್ ಸಂಸ್ಥೆಯಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ? ರುಪಿ ಬಾಸ್ ಅನ್ನೋದು ನಿಮಗೆ ಏನ್ ಅನಿಸ್ತಿದೆ? ಸ್ವಲ್ಪ ಒಂದ್ ನಿಮಿಷ ಅದ್ರ ಬಗ್ಗೆ ಮಾತಾಡ್ತೀರಾ? ಆಕ್ಚುಲಿ ನಾನು ಬೇಸಿಕ್ ಕುಂದಾಪುರದನು, ಅಂದ್ರೆ ಕುಂದಾಪುರದಲ್ಲಿ ಬಸರು ಅಂತ ಗ್ರಾಮದಿಂದ ಬಂದಿರೋದು. ಸರ್ ನಾನು ಲಾಸ್ಟ್ 2 years ಇಂದ ರುಪಿ ಬಾಸ್ ಅಲ್ಲೇ ವರ್ಕ್ ಮಾಡ್ತಾ ಇರೋದು.
ನಂಗೆ ರುಪಿ ಬಾಸ್ ನಾನು ಸ್ಟಾರ್ಟಿಂಗ್ ಜಾಯ್ನ್ ಆದಾಗ ಆಕ್ಚುಲಿ ನಂಗೆ ಅಂದ್ರೆ ಲೋನ್ಸ್ ಅಂತ ಪ್ರಾಡಕ್ಟ್ ಬಗ್ಗೆ ಅಷ್ಟು ನಾಲೆಜ್ ಇರಲಿಲ್ಲ. Right. ಸೊ ನನ್ಗೆ Right. ಪ್ರತಿಯೊಂದು ಥಿಂಗ್ಸ್ ಬಿಗಿನಿಂಗ್ ಇಂದ ಇರ್ಲಿ, ಸತೀಶ್ ಸರ್ ಇರಲಿ, ಕೀರ್ತಿ ಇರಲಿ, ಸಂದೇಶ್ ಇರಲಿ, ಸ್ವಲ್ಪ ಕ್ಲೀನ್ ಆಗಿ ಪ್ಲಾನ್ ಈ ತರ ಇರುತ್ತೆ. ಸೊ ಹ್ಮ್ ಹೀಗೆ ಹೇಳಿ. ಹಲೋ ಹಲೋ ಕಿರಣ್, ಹೇಳಿ ಕಿರಣ್, ಅದೇ ಕೇಳ್ತಾ ಸರ್, ಹೇಳಿ. ಪ್ರತಿಯೊಂದು ಥಿಂಗ್ಸು ಇವನ್ ನಮ್ ಮ್ಯಾನೇಜರ್ಸ್ ಇರ್ಲಿ, ನಮ್ ಸೀನಿಯರ್ ಮ್ಯಾನೇಜರ್ಸ್ ಕೀರ್ತಿರಾಜ್ ಶೆಟ್ಟಿ ಇರ್ಬೋದು, ಇಲ್ಲಾಂದ್ರೆ ಸಂದೇಶ್ ಇರ್ಬೋದು, ಸತೀಶ್ ಸರ್ ಇರ್ಬೋದು, ಎಲ್ಲರೂ ನಮ್ಗೆ ಕ್ಲೀನ್ ಆಗಿ ಅಂದ್ರೆ ಹೀಗೆ ಪ್ರಾಡಕ್ಟ್ ಇರುತ್ತೆ, ಈ ತರ ಇದೆ. ಸೊ ಹ್ಮ್ ಈ ತರ ಪ್ರಾಡಕ್ಟ್ ಎಲ್ಲ ನಮ್ಗೆ ಅಂದ್ರೆ ನಾಲೆಜ್ ಫಸ್ಟ್ ಬಿಗಿನಿಂಗ್ ಬಂದಾಗ ಲೋನ್ ಬಗ್ಗೆ ಅಷ್ಟು ನಾಲೆಜ್ ಇರ್ಲಿಲ್ಲ. ಸೊ ರೈಟ್. ಅವ್ರ ಟ್ರೈನ್ ಅಪ್ ಮಾಡಿ ಇದ್ ಮಾಡಿದ್ಮೇಲೆ ಈ ತರ ರಿಸಲ್ಟ್ ಸಿಕ್ಕಿರೋದು. ಸೊ ಓಕೆ, ಈ ತರ ರಿಸಲ್ಟ್ ಒಂದ್ ಕಾರಣ, ಮೇನ್ ಥಿಂಗ್ಸ್ ಅವ್ರು ಇರ್ತಾರೆ. ಯಾಕಂದ್ರೆ ಆ ರಿಸಲ್ಟ್ ಬರ್ಬೇಕಾದ್ರೆ ನಮ್ಗೆ ಏನ್ ಪ್ರಾಡಕ್ಟ್ ಗೊತ್ತಿಲ್ಲ, ಅವರೇ ನಾಲೆಜ್ ಕೊಟ್ಟಿರೋದ್ರಿಂದ. ಖಂಡಿತ. ಸೊ ಹಾಗಾಗಿ ಮತ್ತೆ ರುಪಿ ಬಾಸ್ ಸರ್ ನಾನು ಹೇಳ್ಬೇಕಂದ್ರೆ ಆಕ್ಚುಲಿ ಏನಾದ್ರು ಲೈಫಲ್ಲಿ ಏನಾದ್ರು ಅಂದ್ರೆ ನಾವು ಏನಾದ್ರು ಅಚೀವ್ಮೆಂಟ್ ಇಲ್ಲ ಏನೋ ಒಂದು ಡ್ರೀಮ್ಸ್ ಇರುತ್ತೆ, ಎಲ್ಲ ಪ್ರತಿಯೊಬ್ಬರಿಗೂ ಡ್ರೀಮ್ಸ್ ಇದ್ದೇ ಇರುತ್ತೆ. ಖಂಡಿತವಾಗಿ. ಸೊ ಆ ಡ್ರೀಮ್ಸ್ ನಾವು ರೀಚ್ ಮಾಡ್ಬೇಕಂದ್ರೆ ಸೊ ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು ಸರ್. ವೆರಿ ಯಾಕಂದ್ರೆ ಈ ನಮ್ಗೆ ಕೆಲವೊಂದು ಕಂಪ್ನಿಯಲ್ಲಿ ಸ್ಯಾಲ್ರಿ ಮಾತ್ರ ಸಿಗುತ್ತೆ. ಸೊ ನಮ್ದೇ ಆದ ಈ ವರ್ಕ್ ಡಿಸಿಪ್ಲಿನ್ ಇರ್ಲಿ, ಸೊ ಮಾಡುವಂತ ಕೆಲಸದ ಬಗ್ಗೆ ಸ್ವಲ್ಪ ಸ್ಮಾರ್ಟ್ ವರ್ಕ್ ಇರ್ಲಿ, ಇನ್ನೊಂದಿರ್ಲಿ. ಸೊ ನಾವು ರುಪಿ ಬಾಸ್ ತುಂಬಾ ಕಲಿಬಹುದು ನಾವು ಕರೆಕ್ಟ್ ಆಗಿ ವರ್ಕ್ ಮಾಡಿದ್ರೆ. ಸೊ ಯಾಕಂದ್ರೆ ಆ ಅಂದ್ರೆ ನಾವೀಗ ಕೆಲವೊಂದ್ ಕಡೆ ಏನಾಗುತ್ತೆ, ಕಂಪ್ನಿ ಕೆಲಸ ಮಾಡ್ತೀವಿ ಬರ್ತೀವಿ. ಸೊ ಇದು ಹಾಗಾಗಲ್ಲ. ಸೊ ಇದು ಒಂಥರ ನಮ್ದೇ ಸ್ವಂತ ಬಿಸ್ನೆಸ್ ತರನೂ ಇರುತ್ತೆ. ಸೊ ವೆರಿ ನಾವು ಅದನ್ನ ಹೇಗ್ ಗ್ರೋ ಅಪ್ ಆಗ್ಬೇಕಂತ ಈಗ ಎಲ್ಲರೂ ಗ್ರೋ ಅಪ್ ಆಗ್ಲೇಬೇಕಲ್ಲ. ಸೊ ಗ್ರೋ ಅಪ್ ಹೌದು. ಹೇಗೆ ಮಾಡ್ಬೇಕಂತ ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಸರ್ ಇದು. ವೆರಿ ನೈಸ್. ಸೊ ಹಾಗಾಗಿ ನನ್ನ ಒಪಿನಿಯನ್ ರುಪಿ ಬಾಸ್ ಆಕ್ಚುಲಿ ಏನ್ ಹೇಳ್ಬೋದು, ಅದ್ರಲ್ಲಿ ನಮ್ಗೆ ಈ ಟೆಂಪಲ್ ಅಂತ ಹೇಳ್ಬೋದು, ಮತ್ತೇನ್ ಹೇಳ, ದೇವಸ್ಥಾನ ಅಂತ ಸೂಪರ್. ಹೇಳ್ತೀನಿ ಅಷ್ಟೇ, ಮತ್ತೇನ್ ಹೇಳ ಅಷ್ಟೇ ಸರ್. ದಟ್ಸ್ ಅ ಪರ್ಫೆಕ್ಟ್ ವರ್ಡ್ ಕಿರಣ್ ಅವರೇ. ಭಾರಿ ಖುಷಿ ಆಗ್ತಾ ಇದೆ. ಅಂದ್ರೆ ನೀವು ಹೇಳುವ ಒಂದು ಸಾರಾಂಶ ಅಂತ ಏನಂತಂದ್ರೆ, ನೀವು ಯಾವುದೇ ಒಂದು ಸ್ಮಾಲ್ ಟೌನ್ ಇಂದ ಬಂದಿರ್ಬೋದು, ಯಾವುದೇ ತರದ ಒಂದು ಮಾರ್ಕ್ಸ್ ನಿಮ್ಮ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇಟ್ಕೊಂಡಿರ್ಬೋದು, ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ಉದ್ದೇಶ, ನಿಮ್ಮ ಒಂದು ಒಳ್ಳೆ ಏನೋ ಪರ್ಫಾರ್ಮಿಂಗ್ ಪರ್ಸನ್ ಆಗಬೇಕು, ಜೀವನದ ಒಳ್ಳೆ ರೀತಿಯಲ್ಲಿ ದುಡಿಬೇಕು, ಡಿಸಿಪ್ಲಿನ್ ನ ಫಾಲೋ ಮಾಡ್ತೀನಿ, ಸಿಸ್ಟಮ್ಸ್ ಅನ್ನ ಫಾಲೋ ಮಾಡ್ತೀನಿ, ಇದೆಲ್ಲವನ್ನು ನಾನು ಮಾಡ್ಕೊಂಡು ಹೋಗ್ತೇನೆ, ಇದರಿಂದ ನನ್ಗೆ ಒಳ್ಳೇದಾಗುತ್ತೆ ಅಂತ ಉದ್ದೇಶ ಇದ್ರೆ, ಸ್ಮಾಲೆಸ್ಟ್ ಆಫ್ ದ ಸ್ಮಾಲ್ ಟೌನ್ ಇಂದ ನೀವು ಕೂಡ, ಅದು ಕರ್ನಾಟಕದಲ್ಲಿ ಇರ್ಬೋದು ಅಥವಾ ಎನಿ ಪಾರ್ಟ್ ಆಫ್ ದ ಕಂಟ್ರಿ ಇದ್ರೂ ಕೂಡ ಆ ಒಂದು ವ್ಯಕ್ತಿ ರುಪಿ ಬಾಸ್ ಅನ್ನ ಖಂಡಿತವಾಗಿ ಒಂದು ಆರ್ಗನೈಸೇಷನ್ ಆಗಿ ಸ್ವೀಕಾರ ಮಾಡಿದ್ರೆ ಅವರಿಗೂ ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೇದಾಗುತ್ತೆ ಅಂತ ತಾವು ಹೇಳ್ತಾ ಇದ್ದಾರೆ. ಕರೆಕ್ಟ್ ತಾನೆ? ಹೌದೌದು ಸರ್, ಹೌದು. ಅಂದ್ರೆ ವೆರಿ ನೈಸ್. ಕಾಮನ್ ಆಗಿ ಎಲ್ಲರಿಗೂ ಒಂದೊಂದು ಏನೋ ಸಾಧನೆ ಮಾಡ್ಲೇಬೇಕಂತ ಇರುತ್ತೆ. ಸೊ ಹೌದು. ಅದು ಯಾವ್ಯಾವ ಅವ್ರವ್ರದ್ದೇ ಫೀಲ್ಡ್. ಬಟ್ ನಾನು ಹೇಳ್ತಾರೆ ಏನೇ ಇದ್ ಮಾಡಿದ್ರು ಸೊ ಬೆಸ್ಟ್ ಫ್ಲಾಟ್ ಸಾಧನೆ ಅಂದ್ರೆ ಏನೋ ನಾವು ಸಾಧಿಸ್ಬೇಕಂತ ಹೇಳಿದ್ರೆ ಸ್ವಲ್ಪ ಏನಂತ ಡಿಸಿಪ್ಲಿನ್ ಬೇಕು ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಏಮ್ ಇರುತ್ತೆ, ಏಮ್ ಇರ್ಬೇಕು ಏನಾದ್ರು ಅಚೀವ್ಮೆಂಟ್ ಮಾಡ್ಬೇಕಂದ್ರೆ. ಸೊ ಅದೆಲ್ಲ ಇಲ್ಲಿ ಕಲಿಬಹುದು ನಾವು ಆಕ್ಚುಲಿ ಸ್ವಲ್ಪ. Very good. So, Rupee Boss is basically a pan-India based MSME finance distributor. ಅವರು ಆಲ್ಮೋಸ್ಟ್ ಓವರ್ 100 ಬ್ಯಾಂಕ್ಸ್ ಅಂಡ್ ಎನ್ಬಿಎಸ್ ಜೊತೆ ಟೈಪ್ ಮಾಡ್ಕೊಂಡಿದ್ದಾರೆ. ಅವರದೇ ಒಂದು ಕೋಡ್ ಇದೆ. ಸಂಪೂರ್ಣವಾದ MSME ಬಿಸ್ನೆಸ್ ಓನರ್ಸ್ ಗಳಿಗೆ ಅವರ ಚಾಲೆಂಜಸ್ ಇಂದ ಹೊರಗಡೆ ಕರ್ಕೊಂಡು ಬಂದು ಅವರನ್ನ ಗ್ರೋತ್ ಪಾತ್ಗೆ ಕರ್ಕೊಂಡು ಹೋಗಿ ದೇ ಆರ್ ಹೆಲ್ಪಿಂಗ್ ದೆಮ್ ಗ್ರೋ ಟು ದ ಪಿನಿಕಲ್ ಆಫ್ ಸಕ್ಸಸ್. ಇನ್ ಅ ವೇ ದೇ ಆರ್ ಆಡಿಂಗ್ ಲಾಟ್ ಆಫ್ ವ್ಯಾಲ್ಯೂ ಇನ್ GDP ಆಲ್ಸೋ ಅಂತ ಈ ಮೂಲಕ ತಾವು ಹೇಳ್ತಾ ಇದ್ದಾರೆ ಅಲ್ವಾ? ಎನಿವೆ, thank you so much for that brief snapshot of Rupee Boss, ಕಿರಣ್ ಅವರೇ. ಈ ಒಂದು ಖಾಲಿ ರುಪಿ ಬಾಸ್ ನ ಕರಿಯರ್ ಅಲ್ಲಿ ಮಾತ್ರ ನಿಮ್ಮ ಪರ್ಫಾರ್ಮೆನ್ಸ್ ಅಲ್ಲ, ಕ್ರಿಕೆಟ್ ಮೈದಾನದಲ್ಲೂ ಕೂಡ ತಾವೊಬ್ಬ ಚಾಂಪಿಯನ್ ಅಂತ ಕೇಳ್ಪಟ್ಟಿದ್ದೇನೆ, ಹೌದಾ? ಆಡ್ತೀವಿ ಸರ್, ಕ್ರಿಕೆಟ್ ಆಡ್ತೀವಿ. ರೀಸೆಂಟ್ ಆಗಿ ರುಪಿ ಬಾಸ್ ಟೂರ್ನಮೆಂಟ್ ಏನು ಆರ್ಗನೈಸ್ ಮಾಡಿದ್ರು, ಫಸ್ಟ್ ಟೈಮ್ ಎಂಟೈರ್ ರುಪಿ ಬಾಸ್ ಅರೇಂಜ್ ಮಾಡಿದಂತ ಟೂರ್ನಮೆಂಟ್ ಅಲ್ಲಿ ಒಬ್ಬ ಮ್ಯಾನ್ ಆಫ್ ದ ಸೀರೀಸ್ ಆಗಿ ಆಗಿದ್ದೀರಾ ಅಂತ ಕೇಳ್ಪಟ್ಟೆ, ಹೌದಾ? ಹೌದು ಸರ್, ಹೌದು ಸರ್. ಆಗ್ಲಿ ಕಂಗ್ರಾಚುಲೇಷನ್ಸ್ ಕಿರಣ್ ಅವರೇ. ನಿಮಗೆ ಮುಂದಿನ ದಿನಗಳಲ್ಲಿ ಒಳ್ಳೇದಾಗ್ಲಿ. ಕೀಪ್ ಕಂಟಿನ್ಯೂ ಟು ಪರ್ಫಾರ್ಮ್ ಲೈಕ್ ದಿಸ್ ಅಂಡ್ ಗೆಟ್ ಸ್ಟ್ರಾಂಗರ್ ಅಂಡ್ ಸ್ಟ್ರಾಂಗರ್, ಕ್ಲೈಂಬ್ ಅಪ್ ದ ladder and maybe very soon you can also hold that team head position in the days ahead. Yeah, congratulations to you and all the very best. Thank you so much. Thank you so very much, all the viewers. And this is one of the episode that we thought we'll organize it in Kannada. I hope you all liked it. Thanks so much. Thank you, everybody. Thank you. Boss team. Lovely. It was wonderful. See you all. Bye-bye. See you again.